ವಿರೋಧಕ್ಕೆ ನಾಗೇಂದ್ರ ಸೇರ್ಪಡೆ. ಬಿಜೆಪಿ ನಾಯಕರ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಜೆಪಿ ನಾಯಕರ ವಿರೋಧಕ್ಕೆ ಸಚಿವ ನಾಗೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಕೇಂದ್ರದ ಕುತಂತ್ರದಿಂದ ನನ್ನನ್ನ ಬಲಿಪಶು ಮಾಡೋದಕ್ಕೆ ಹೊರಟಿದ್ದಾರೆ. ಬಿಜೆಪಿಯಲ್ಲಿ ಎಷ್ಟು ಜನರ ಮೇಲೆ ಭ್ರಷ್ಟಾಚಾರದ ಆರೋಪಗಳಿಲ್ಲ. ಜನಾರ್ದನ ರೆಡ್ಡಿ ಮಾತಿನ ಮೇಲೆ ನಿಗಾ ಇಟ್ಕೊಂಡು ಮಾತಾಡ್ಲಿ. ವಿಜಯೇಂದ್ರರದ್ದು ಬಹಳಷ್ಟಿದೆ, ನನಗೂ ಮಾತಾಡೋಕೆ ಬರುತ್ತೆ ಅಂತ ಸಚಿವ ನಾಗೇಂದ್ರ ತಿರುಗೇಟನ್ನ ಕೊಟ್ಟಿದ್ದಾರೆ. ಜನಾರ್ದನ ರೆಡ್ಡಿ ಅವರು ಯಾವತ್ತೂ ಕೂಡ ಬೇರೆಯವ್ರ ಮೇಲೆ ಗೂಬೆ ಕೂಡಿಸುವಂಥದ್ದೇ ಮಾಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಫಸ್ಟ್ ತಮ್ಮ ಮಾಧ್ಯಮದ ಮೂಲಕ ನಾನು ಕೈ ಮುಗಿದು ಕೇಳ್ಕೊತಿದ್ದೆ, ಅವ್ರ ಸಂಸ್ಕೃತಿಯನ್ನು ಕಲಿಬೇಕು, ಅವ್ರ ಭಾಷೆಯನ್ನು ಕಲಿಬೇಕು. ಇವತ್ತು ನನ್ನ ಹಿರಿಯರಲ್ಲಿ ಎಲ್ಲರೂ ಕೂಡ ನನಗಿಂತ ಚಿಕ್ಕವರಿದ್ದರೂ ಕೂಡ ಅವರು ಒಂದು ಸಂಭವ ಅಂದರೆ ನಾವು ಸಂಬೋಧನೆ ಮಾಡ್ತೀವಿ ಅವ್ರಿಗೆ, ಅಂದರೆ ಯಾವ ರೀತಿ ಮಾತಾಡಬೇಕಂತೇಳಿ. ಅವರು ಇದುವರೆಗೂ ಕೂಡ ನಮ್ಮಂಥ ದಲಿತರನ್ನ, ಶೋಷಿತ ವರ್ಗದವ್ರನ್ನ ಮಂತ್ರಿ ಆಗಿದ್ದಕ್ಕೆ ಎಷ್ಟು ಹೊಟ್ಟೆ ಕಿಚ್ಚೆ ಇದೆ ನೋಡಿ ಅವ್ರಿಗೆ. ಅವನು ಇವನು ಅಂಥೇಳಿ ಮಾತಾಡ್ತಾರೆ. ಆ ಹೊರಗು ಬಾಯಿಗೆ ನಾವು ಏನು ಹೇಳೋಕ್ಕಾಗುತ್ತೆ ಹೇಳಿ? ನಾನು ಮಾತಾಡಿದ್ರೆ ನಾನು ಮಾತಾಡ್ಬೋದು, ನನಗೆ ಎಲ್ಬಿಲ್ಲದ ನಾಲ್ಕೆ. ಆದರೆ ಇವತ್ತು ನಾನು ಆ ರೀತಿ ಮಾತಾಡೋದಿಲ್ಲ, ಯಾಕಂದರೆ ಅವರು ಹಿರಿಯರಿದ್ದಾರೆ. ಅಲ್ಲಲ್ಲ, ಖಂಡಿತವಾಗಿ ಈ ಜಿಲ್ಲೆಯಲ್ಲಿ ನಾನು ಹೇಳ್ತೀನಿ 5-5 ಮತ್ತೆ ಕಾಂಗ್ರೆಸ್ ಗೆಲ್ತೀವಿ. ನನ್ನ ನೇತೃತ್ವ ಅಂತಲ್ಲ, ಸಾಮೂಹಿಕ ನೇತೃತ್ವದಲ್ಲಿ ಮಾನ್ಯ ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವ, ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಒಂದು ನೇತೃತ್ವ, ಮುಖ್ಯವಾಗಿ ನಮ್ಮ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಈ ಜಿಲ್ಲೆಯಲ್ಲಿ 5-5 ಮತ್ತೆ ನಾವು ಗೆಲ್ತೀವಿ ಅನ್ನುವಂಥ ಭಯ, ಆತಂಕ ಅವ್ರಿಗಿದೆ. ಹೇಳ್ತೀನಲ್ಲ, ನಾವು ಹೇಳಿದ್ರೆ ಇವತ್ತು ವಿಜೇಂದ್ರ ಅವರ ತಂದೆಯವ್ರ ಬಗ್ಗೆ ಕೂಡ ಮಾತಾಡಬೇಕಾಗುತ್ತೆ. ಅದು ಪೋಕ್ಸೋ ಕೇಸಲ್ಲಿ ಅವರು ಇದಾಗಿದ್ದರು. ಅವರು ನಾವು ಹೇಳ್ಬೋದು, ಅದನ್ನೆಲ್ಲ ಕೂಡ ನಾವು ಕೆಸರಲ್ಲಿ ಕಲ್ಲು ಹಾಕುವಂಥ ಕೆಲಸ ಮಾಡೋದಿಲ್ಲ. ಒಬ್ಬ ದಲಿತನಾಗಿದ್ದರೂ ಕೂಡ, ಒಬ್ಬ ಹಿಂದುಳಿದವನಾಗಿದ್ರು ನನಗೆ ಬುದ್ಧಿ ಇದೆ, ನನಗೆ ತಲೆ ಇದೆ ಯಾವ ರೀತಿ ಮಾತಾಡಬೇಕಂತೇಳಿ. ಅವ್ರು ಇಲ್ಲಿ ಸಲ್ಲದ ಕಾರಣ ಅವ್ರಿಗೆ ಕಿವಿಗೆ ಬಂದು ಯಾರನ್ನು ಹೇಳಿದ್ರೆ ಅದನ್ನು ಪ್ರೂವ್ ಕೊಡಂತ ಹೇಳ್ರಿ, ಮಾಡಂತ ಹೇಳ್ರಿ. ಅವ್ರು ಯಾರು ಹೇಳ್ತಾರೆ? ಇವತ್ತು ಹೇಳ್ತೀನಲ್ಲ, ಭಾಳ ಗೊಂದಲ ಇದೆ. ರಾಜ್ಯದ ಕೇಂದ್ರದ ನಾಯಕರು ಒಬ್ಬ ರಾಜ್ಯಾಧ್ಯಕ್ಷರನ್ನು ಮಾಡಿದ್ರೆ ರಾಜ್ಯಾಧ್ಯಕ್ಷರನ್ನು ತೆಗಿಬೇಕಂತೇಳಿ ಒಂದು ನಿಯೋಗ ಹೋಗುತ್ತೆ, ರಾಜ್ಯಾಧ್ಯಕ್ಷರನ್ನು ಮಾಡಬಾರ್ದಂತ ಇನ್ನೊಂದು ನಿಯೋಗ ಹೋಗುತ್ತೆ. ಅವರಲ್ಲೇ ಕಾಂಪಿಟೇಷನ್ ಇದೆ. ನಮ್ಮ ಪಕ್ಷದ ಸಮಸ್ಯೆಗೆ ಯಾಕೆ ಬರ್ತಾರೆ? ಇವತ್ತು ನಮ್ಮ ವರಿಷ್ಠರು ಆಗಲೇ ಕೂಡ ನ್ಯಾಯಾಲಯದಲ್ಲಿ ಪ್ರಕರಣ ಇದೆ. ಇವತ್ತು ನಾನು ಅದರ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ, ಯಾಕಂದರೆ ಹಿರಿಯರಿದ್ದಾರೆ. ಇವತ್ತು ಚಲವಾದಿ ನಾರಾಯಣ ಸ್ವಾಮಿ ಅವರು ಭಾಳ ಬುದ್ಧಿವಂತರು ಅಂತೇಳಿ ಅವ್ರನ್ನ ಮೇಲ್ಮನೆ ಇದಕ್ಕೆ ಸದಸ್ಯರನ್ನ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ. ಇವತ್ತು ರಾಜಕೀಯವಾಗಿ ಮಾತಾಡಬೇಕಂತೇಳಿ ಮಾತಾಡ್ತಿದ್ದಾರೆ. ಅವರು ಆತ್ಮಪೂರ್ವಕವಾಗಿ ಅವರು ಸಂಪುಟ ವಿಸ್ತರಣೆ ಟೀಕಿಸಿದ ಬಿಜೆಪಿಗೆ ಪ್ರಿಯಾಂಕ್ ಖರ್ಗೆ ಪಂಚ್ ಕೊಟ್ಟಿದ್ದಾರೆ. ಸರ್ಕಾರ ಇರೋದು ಬಿಜೆಪಿ ಅಥವಾ ಕೇಶವ ಕೃಪಾದಿಂದ ಅಲ್ಲ, ಎಲ್ಲವೂ ಪೇಮೆಂಟ್ ಕೋಟಾ ಎಂದ ಅಶೋಕ್ ವಿರುದ್ಧ ಕಿಡಿಕಾರಿದ್ದಾರೆ ಪ್ರಿಯಾಂಕ್ ಖರ್ಗೆ. ಯಾರನ್ನ ಮಂತ್ರಿ ಮಾಡಬೇಕು ವಿಜಯೇಂದ್ರ ಪಟ್ಟಿ ಕೊಡ್ಲಿ, ಯಾರನ್ನ ಬ್ಲಾಕ್ ಅಧ್ಯಕ್ಷರನ್ನ ಮಾಡಬೇಕು ಅಂತ ಅವರೇ ಹೇಳಲಿ, ವಿಜಯೇಂದ್ರರನ್ನ ತೆಗೆಯೋದಕ್ಕೆ ದೆಹಲಿಗೆ ಹೋಗಿದ್ದು ಗೊತ್ತಿಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಈಗ ನೋಡಿ, ಸರ್ಕಾರ ನಡೀತಾ ಇರೋದು ಬಿಜೆಪಿ ಅವ್ರಿಗೆ ಕೇಳಿ ನಡೆಸ್ತಾ ಇಲ್ಲ, ಅಥವಾ ಕೇಶವ ಕೃಪೆಯಿಂದ ನಾವು ನಡೆಸ್ತಾ ಇಲ್ಲ. ಈಗ ನಿಮ್ಗೆಲ್ಲರಿಗೂ ಗೊತ್ತಿದೆ, ಅಶೋಕ್ ಅವರೇ ಹೇಳಿದಲ್ವಾ, ಒಬ್ಬ ಯಾವನೋ RSSದವನಲ್ಲಿ ಕುತ್ಕೊಂತಾನಂತಲ್ಲ, ಚೀಟಿ ಬರ್ಕೊಡ್ತಾ ಇರ್ತಾನೆ, ಏನು ಹೇಳಿದ್ದಾರೆ ಏನು ಹೇಳಿಲ್ಲ, ಮತ್ತು ಅವ್ರು ಹೇಳಿದ್ದನ್ನು ಸರಿಯಾಗಿ ಅಲ್ಲಿ ಸದನದಲ್ಲಿ ಹೇಳಿದಾರ ಇಲ್ಲ, ರಿಪೀಟ್ ಮಾಡಿದಾರ ಇಲ್ಲ, ಒಂದು ಮಾರ್ಕ್ ಶೀಟ್ ಇದೆ ಅಂತಲ್ಲ, ಅವ್ರು ತಾನೇ ಹೇಳಿದ್ದು. ಅಂಥದ್ದು ಇಲ್ಲಿಲ್ಲಪ್ಪ, ಅವ್ರಲ್ಲಿದೆ. ದೇ ಆರ್ ಕಂಟ್ರೋಲ್ಡ್ ಬೈ RSS. ನಿಮ್ಗೆ ನೆನಪಿದೆಯಾ? ಹಿಂದಿನ ನಾವು ವಿರೋಧ ಪಕ್ಷದಲ್ಲಿದ್ದಾಗ RSS ಕೈಗೊಂಬೆ ಅಂತ ಘೋಷಣೆ ಕೂಗಿದ ತಕ್ಷಣ ಏನು ಮಾಡ್ತಾಯಿದ್ರು? ಸದನವನ್ನು ಮುಗಿಸ್ತಾಯಿದ್ರು. ಕೇಳಿ ಸರ್, ಅಶೋಕ್ ಅವರಿಗೆ ವಿಜೇಂದ್ರ ಅವರಿಗೆ ಒಂದು ಪಟ್ಟಿ ಕೂಡ ಕೇಳಿ, ಯಾರು ಮಾಡಬೇಕು ಅಂತ. ಅವ್ರಿಗೆ ಕೇಳಿ ಮಾಡಬೇಕಾ? ನಾವು ಅವರಿಗೆ ಕೊಟ್ಬಿಡಿ, ಅವರೇ ಒಂದು ಪಟ್ಟಿ ಮಾಡಿ, ಕ್ಯಾಬಿನೆಟ್ ಯಾರಾಗಬೇಕು, ಕೌನ್ಸಿಲ್ ಮೆಂಬರ್ ಯಾರು, ಚೇರ್ಮನ್ ಯಾರಾಗಬೇಕು, ನಮ್ಮದು CLP ಫ್ಲೋರ್ ಲೀಡರ್ ಯಾರಾಗಬೇಕು, ನಮ್ಮ ಪದಾಧಿಕಾರಿಗಳು ಯಾರಾಗಬೇಕು, ಅವರೇ ಕೊಟ್ಬಿಡಿ. ಇಲ್ಲ ಸರ್, ಅದು ಇನ್ನೂ ಕೇಸ್ ನಡೀತಾ ಇದೆ, ಇನ್ನೂ ನಿರ್ದೋಷಿ ಅಂತ ಆಗಿಲ್ಲ. ಆ ಟೈಮಲ್ಲಿ ಕೊಡುವಂಥದ್ದು ಅವಶ್ಯಕತೆ ಏನು? ಹೈಕಮಾಂಡ್ ಹೆಸರೆಲ್ಲ ಹೇಳ್ಬಿಡ್ತಾರೆ, ನಾ ಬೈಕೆ ಕೊಟ್ಟಿದ್ದಾರೆ ಹೈಕಮಾಂಡ್ ಅಂತ. ನೋಡಿ, ಐ ಆಮ್ ನಾಟ್ ಆನ್ಸರಬಲ್ ಟು BJP. ಇಟ್ ಈಸ್ ದ ಪ್ರೆರಾಗೇಟಿವ್ ಆಫ್ ದ ಪಾರ್ಟಿ, ಪ್ರೆರಾಗೇಟಿವ್ ಆಫ್ ದ CM. ನಿಮ್ಗೆ ಗೊತ್ತಿರೋ ಹಾಗೆ ಜಂತರ್ ಮಂತರ್ನಲ್ಲಿ ಸಾವಿರಾರು ಮಂದಿ ಲಾಠಿ ಚಾರ್ಜ್ ಆಗಿತ್ತು, ಬುಲೆಟ್ ಗನ್ಗಳನ್ನು ಉಪಯೋಗ ಮಾಡಿ ನಿಜ. ಸುಪ್ರೀಂ ಕೋರ್ಟ್ನಲ್ಲಿ ನಿನ್ನೆ ವಾದ ನಡೀತು. ಹೇಗಿದಾಯಿತು, ಯಾಕಿದಾಯಿತು, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ನಲ್ಲಿ ಬರುತ್ತಾ ಅಂತ ಕೇಳಿದಾಗ ಸರ್ಕಾರಿ ವಕೀಲರು ಬರೋದಿಲ್ಲ ಅಂತ. ಅದು ಯಾರು ಆರ್ಡರ್ ಕೊಟ್ಟಿದ್ದಕ್ಕೆ? ಮತ್ತು ಅದು ಉತ್ತರ ಬೇಡವಾ? ಮೋದಿಯವರು ಎಲ್ಲಿದ್ದಾರೆ, ಶಾ ಅವರು ಎಲ್ಲಿದ್ದಾರೆ?
ಇನ್ಸ್ಟಾಗ್ರಾಮ್ ರೀಲಿಗೆ ಬರಲಿಕ್ಕೆ ಅವರಿಗೆ ಪುರ್ಸೋತಿದೆ, ಪಾರ್ಲಿಮೆಂಟಿಗೆ ಬಂದು ಅವರಿಗೆ ಮಾತಾಡಿ ಪುರ್ಸೋತಿದೆ. ಈಗ ಡೆಲ್ಲಿ ಪೊಲೀಸು ಯಾರು ಅಂಡರ್ ಬರ್ತಾರೆ? ಅಮಿತ್ ಶಾ ಅವರ ಅಂಡರ್ ಬರ್ತಾರೆ, ಕೇಂದ್ರ ಸರ್ಕಾರದ ಕೆಳಗೆ ಬರ್ತಾರೆ. ಪಾರ್ಲಿಮೆಂಟ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.